ಎಲ್ಲ ನೋಡ್ಬೋದು. ಸೊ ನಾವು ಲಾಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದೀಪಾವಳಿಗೆ ಮೂವಿ ಬರುತ್ತೆ. ನಮ್ಮ ನಿರ್ಮಾಪಕಿಯವರಿಗೆ ನಿಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳಿದೆ, ಹಾಗಾಗಿ ಅದ್ರ ಬಗ್ಗೆ ಮತ್ತೆ ನಾವು ಮಾತನಾಡ್ತೀವಿ. ಆದರೆ ಅದಕ್ಕೂ ಮುನ್ನ ನಮ್ಮ ನಿರ್ದೇಶಕರು, ನಾಯಕ ಕೂಡ ಹೌದು, ವಂಶಿ ಅವರೇ, ಇವತ್ತಿನ ಪೋಸ್ಟಲ್ಲಿ ಫುಲ್ ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡಿದ್ರಿ, ಚೆನ್ನಾಗಿದ್ದೀರಾ ಅಲ್ವಾ? ಆಗಲಿ ವೆಯ್ಟ್ ಮಾಡ್ತಿರ್ತೀವಿ ನಾವು. ಆ ಟೈಮಲ್ಲಿ ಹೋಪ್ ಅನ್ನೋ ಒಂದು ಬೆಳಕು ಎಲ್ಲಿಂದನೂ ಬರಲ್ಲ, ನಮ್ಮಿಂದನೇ ಬರಬೇಕು ಅನ್ನೋದೇ ಫೈರ್ಫ್ಲೈ. ಅದಕ್ಕೆ ಫೈರ್ಫ್ಲೈ ಅಂತ ಟೈಟಲ್ ಇಟ್ಟಿದ್ದೀವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿವೇದಿತಾ ಮೇಡಮ್ ಅವ್ರಿಗೆ. ಬಿಕಾಸ್ ಇದಕ್ಕೂ ಮುಂಚೆ ಒಂದು 2-3 ಕತೆ ಡಿಸ್ಕಷನ್ ಆಗಿತ್ತು, ಎಲ್ಲ ರಿಜೆಕ್ಟ್ ಮಾಡಿಬಿಟ್ರು, ಸ್ಟ್ರೈಟ್ ಅವೇ ಆನ್ ಫೇಸ್ ರಿಜೆಕ್ಟ್ ಮಾಡಿಬಿಡ್ತಾರೆ ಮೇಡಮ್ಮು. ಬಟ್ ಈ ಕತೆ ಒಪ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ನನ್ನಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಯಿತು. ಸೊ ಫೈನಲಿ ಒಂದು ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಸಿಂಪಲ್ ಫಿಲ್ಮ್ ಒಂದಿಗೆ ಬರ್ತಿದ್ದೀವಿ ಇದೇ ದೀಪಾವಳಿಗೆ. ಪ್ಲೀಸ್ ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ನಾನು ಮೇಜರ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಚರಣ್ ಸರ್ಗೆ, ಬಿಕಾಸ್ ತುಂಬ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್ ನಮ್ಮ ಇಂಡಸ್ಟ್ರಿಯಲ್ಲಿ ರೈಟ್ ನಾವು. ಅವರು ನಮಗೆ ಡೇಟ್ ಕೊಟ್ಟು ಆ್ಯಂಡ್ ನಮ್ಮ ಫಿಲ್ಮ್ ಒಪ್ಕೊಂಡಾಗ ಐ ವಾಸ್ ವೆರಿ ಹ್ಯಾಪಿ. ಅಗೇನ್ ಅಭಿಲಾಷ್ ಸರ್ ನಂಗೆ ಮುಂಚೆಯಿಂದ ಪರಿಚಯ ಇದ್ದರು ಪೆಂಟಗಾನಿಂದ, ಆ್ಯಂಡ್ ವೆರಿ ಹ್ಯಾಪಿ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್, ಅಭಿ ಸರ್. ಆ್ಯಂಡ್ ವರ್ಧಣ್ಣ ವೆರಿ ಸ್ವೀಟ್, ಅವರೇ ನಮ್ಮ ಸೆಟ್ಟಲ್ಲಿ ವೆರಿ ಯಂಗೆಸ್ಟ್ ಫೆಲೋ ಇರೋದು. ಥ್ಯಾಂಕ್ ಯು ಸೊ ಮಚ್ ವರ್ಧಣ್ಣ. ಫಿಲಿಮಲ್ಲಿ ನಾವು ಆಲ್ಮೋಸ್ಟ್ 60% ಸೆಟ್ಸೇ ಹಾಕಿದ್ದೀವಿ. ಆ್ಯಂಡ್ ಪ್ರತಿಯೊಂದಕ್ಕೂ ತುಂಬ ಡೀಟೇಲಿಂಗಿಂದ ಹಿಡಿದು ಶಾರ್ಪ್ ಪ್ರಿಸಿಷನ್ವರೆಗೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವರ್ಧಣ್ಣ. ಥ್ಯಾಂಕ್ ಯು ವರ್ಧಣ್ಣ. ಆ್ಯಂಡ್ ಮೋರ್ ಓವರ್ ಇಷ್ಟು ಜನ ಹೊಸಬ, ಹಂಗೆ ನೋಡಿದ್ರೆ ಇಡೀ ಸಿನಿಮಾದಲ್ಲಿ ನಾನು ಒಬ್ಬನೇ ಹೊಸಬ ಇರೋದು, ಆದರೆ ಯಾವತ್ತೂ ನನಗೆ ಹೊಸಬ ಅನ್ನೋ ಥರ ಫೀಲ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಇಷ್ಟು ಜನ ಸಿಕ್ಕಿದ್ದು ಒಂದೇ ಒಂದು ರೀಸನಿಂದ, ಶ್ರೀಮುತ್ತು ಸಿನಿ ಸರ್ವಿಸಸ್. ನಾನು ಯಾರೋ ಬೇರೆಯವ್ರನ್ನ ಪ್ರೊಡ್ಯೂಸರ್ ಇನ್ವೆಸ್ಟರ್ ಇಟ್ಕೊಂಡು ಹೋಗಿದ್ರೆ ಮೋಸ್ಟ್ಲಿ ಇವರು ಡೇಟ್ಸ್ ಕೂಡ ಸಿಗ್ತಿರ್ಲಿಲ್ಲ ನನಗೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ಶ್ರೀಮುತ್ತು ಸಿನಿ ಸರ್ವಿಸಸ್ ಬಗ್ಗೆ ಮಾತಾಡಬೇಕು. ತುಂಬ ವರ್ಷಗಳಿಂದ ಸಿನಿಮಾ ಸರ್ವಿಸ್ ಮಾಡ್ತಾನೆ ಬಂದಿದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ಗೆ ಇಳಿದಿದ್ದಾರೆ. ಆ್ಯಂಡ್ ಆ ಯೂನಿಟಲ್ಲಿರೋರು ಆಲ್ಮೋಸ್ಟ್ ಎಲ್ಲ 50+ ಪೀಪಲ್. ಸ್ಟಿಲ್ ಅವರಲ್ಲಿ ಆ ಪ್ಯಾಷನೇಟ್ ಕೆಲಸ ಮಾಡೋದಕ್ಕೆ ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಸಿಂಗಲ್ ಕಾಲ್ ಶೀಟ್, ಡಬಲ್ ಕಾಲ್ ಶೀಟ್, ರಾತ್ರಿ 2-4 ಗಂಟೆವರೆಗೂ ಮಾಡಿದ್ರು ಕೂಡ ತುಂಬ ಇಂಟ್ರೆಸ್ಟ್ ಕೊಟ್ಟು ಪೇಷನ್ಸಿಂದ ಕ್ಲೀನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಅವ್ರು ಯಾವತ್ತೂ ನನಗೆ ಹೊಸಬ ಅನ್ನೋ ಥರ ಟ್ರೀಟ್ ಮಾಡೇ ಇಲ್ಲ. ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ದಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ SMCSಗೆ. ಆ್ಯಂಡ್ ಸ್ಟಾರ್ಟಿಂಗ್ ರಿಲೀಸ್ ಆದಾಗ ತುಂಬ ಜನ ಹೇಳಿದ್ರು, ಯು ಆರ್ ವೆರಿ 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 ಲಕ್ಕಿ ಮ್ಯಾನ್, ಈ ಥರ ಪ್ರೊಡಕ್ಷನ್ ಹೌಸು ಹೊಸಬನಿಗೆ ಲಾಂಚ್ ಮಾಡೋದಾಗಲಿ, ಅದರಲ್ಲಿ ನೀನೇ ಡೈರೆಕ್ಟ್ರ್, ನೀನೇ ಆ್ಯಕ್ಟ್ರ್ ಅಂತ ಹೇಳೋದಕ್ಕೆ ತುಂಬ ಜನ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಲಕ್ಗೆ ಬೇರೆ ಡೆಫಿನೇಷನ್ ಇದೆ. ವೆನ್ ಆಪರ್ಚುನಿಟಿ ಮೀಟ್ಸ್ ಪ್ರಿಪರೇಷನ್, ದಟ್ಸ್ ಲಕ್ ಫಾರ್ ಮೀ. ಆ್ಯಂಡ್ ಎಸ್, ಐ ಆಮ್ ವೆರಿ ಲಕ್ಕಿ. ಸೊ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬರ್ತಿದೆ ಫಿಲಿಮು. ಆ್ಯಂಡ್ ಇನ್ನೊಂದು 10 days ಶೂಟಿಂಗ್ ಇದೆ, ಮುಗಿದ ಮೇಲೆ ಇದೇ ದೀಪಾವಳಿಗೆ, ಈ ದೀಪಾವಳಿನ ಫೈರ್ಫ್ಲೈ ಒಂದಿಗೆ ಆಚರಿಸಿ ಅಂತ ಹೇಳುತ್ತಾ ಥ್ಯಾಂಕ್ ಯು. ಮೈಂಡ್ಸ್ ಒಟ್ಟಿಗೆ ಐ ಆಮ್ ವರ್ಕಿಂಗ್ ಆ್ಯಂಡ್ ಐ ಕ್ಯಾನ್ ಬಿಕಮ್ ಅ ಬೆಟರ್ ಆರ್ಟಿಸ್ಟ್ ಆ್ಯಂಡ್ ಬೆಟರ್ ಮ್ಯೂಸಿಷಿಯನ್ಸ್ ಬೀಯಿಂಗ್ ವಿತ್ ದೆಮ್, ಲರ್ನಿಂಗ್ ಫ್ರಮ್ ದೆಮ್. ತುಂಬ ವಿಭಿನ್ನವಾದ ಒಂದು ಕಾನ್ಸೆಪ್ಟ್ ಚಿತ್ರ. ಆ್ಯಂಡ್ ವಂಶಿ ಅವರು ಏಸ್ಥೆಟಿಕಲಿ ಅದನ್ನ ಅಂದರೆ ಇಸ್ ವೆರಿ ವೆರಿ ಗುಡ್ ಏಸ್ಥೆಟಿಕಲಿ. ಸೊ ತುಂಬ ಸಂತೋಷ ನನಗೆ ಈ ಚಿತ್ರದಲ್ಲಿ ಭಾಗಿಯಾಗಿರೋದು. ಆ್ಯಂಡ್ ಈ ಚಿತ್ರದಲ್ಲಿ ಈ ಸದ್ಯಕ್ಕೆ ನಾವು 5 ಹಾಡುಗಳಿವೆ. ಸೊ ಧನಂಜಯ್ ಅಂತ ಹೇಳೋರು ಲಿರಿಕ್ಸ್ ಸಾಲುಗಳನ್ನ ಬರೀತಾ ಇದ್ದಾರೆ. ಸೊ ಇನ್ನೂ ಐ ಆಮ್ ಸೋ ಹ್ಯಾಪಿ ವಿತ್ ದ ಸ್ಟೋರಿ. ಅಂದರೆ ಇನ್ನೂ ಹಾಡುಗಳು ಜಾಸ್ತಿ ಆಗ್ಬೋದು, ಅಂದರೆ ವಿತ್ ವರ್ಕಿಂಗ್ ಮೋ. ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್. ಆ್ಯಂಡ್ ಇದು ತುಂಬ ಚೆನ್ನಾಗಿ, ಈ ಸೌಂಡ್ ಟ್ರ್ಯಾಕ್ ತುಂಬ ಚೆನ್ನಾಗಿರುತ್ತಂತ ಒಂದು ಭರವಸೆ ಇದೆ ನನಗೆ. ಥ್ಯಾಂಕ್ ಯು. ಸಿಮಿಟ್ರಿ ಎಲ್ಲ ಆದಷ್ಟು ಸೆಂಟ್ರಲ್ ಇಡಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಆಸ್ಪೆಕ್ಟ್ ರೇಷೋಸ್ ಟ್ರೈ ಮಾಡಿದ್ದೀವಿ. ಓಕೆ, ಅಂದರೆ ಎಲ್ಲ ಒಂದು ನರೇಟಿವ್ ಪರ್ಸ್ಪೆಕ್ಟಿವ್ ತಲೆಯಲ್ಲಿ ಇಟ್ಕೊಂಡೇ ಟ್ರೈ ಮಾಡಿರೋದು. ಬಿಕಾಸ್ ಆ ಕ್ಯಾರೆಕ್ಟರ್ ಟ್ರಾವೆಲ್ ಆಗ್ತಾ ಅವನ ಒಂದು ಮೈಂಡ್ ಸೆಟ್ ತೋರಿಸೋದಕ್ಕೆ ಒಂದು 4:3 ಅಂತ, ಆಮೇಲೆ 2:1 ರೇಷೋ ಅಲ್ಲಿ. ಸೊ ಇಟ್ ಡಿಪಿಕ್ಟ್ಸ್ ಆ ಕ್ಯಾರೆಕ್ಟರ್ ಜರ್ನಿ ಥ್ರೂ ಅವ್ನ ಮೈಂಡ್ ಸೆಟ್ನ. ಆಮೇಲೆ ಆದಷ್ಟು ಸಿಮಿಟ್ರಿ ಮೇಂಟೈನ್ ಮಾಡಿ ಎಲ್ಲ ಸೆಂಟ್ರಲ್ ಇಟ್ಟು ಸ್ವಲ್ಪ ಡಿಫ್ರೆಂಟ್ ಫ್ರೇಮಿಂಗ್ ಟ್ರೈ ಮಾಡಿದ್ದೀವಿ, ವೇರ್ ಕ್ಯಾರೆಕ್ಟರ್ಸ್ ಕೆಳಗೆ ಬರ್ತಾರೆ. ಓಕೆ, ಆಡ್ ಪ್ಲೇಸಸಲ್ಲಿ ಆಡ್ ಫ್ರೇಮಿಂಗ್, ಆ ಮೂಮೆಂಟ್ಗೆ ಆ ಸೀನ್ಗೆ ರಿಕ್ವೈರ್ಮೆಂಟ್ ಇರೋ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಫ್ರೇಮಿಂಗ್ ಟ್ರೈ ಮಾಡಿರೋದ್ರಿಂದ ಪ್ರಾಬ್ಲಿ ಸಬ್ ಟೈಟಲ್ಸು ಮೇಲೆ ಕೆಳಗೆ ಆಗುತ್ತೆ ಓದ್ತಾ ಇರೋವಾಗ. ಸೊ ಆ ಸಿಚುವೇಶನು ಬರುತ್ತೆ ಈ ಪಿಕ್ಚರಲ್ಲಿ. ಶುರು ಮಾಡಿದಾಗ ಸ್ಕ್ರಿಪ್ಟ್ ಓದಿದಾಗ
ವಿ ಫೆಲ್ಟ್ ಓಕೆ ಇದು ಹೋಗ್ತಾ ಹೋಗ್ತಾ ಇಟ್ ಕ್ಯಾನ್ ಬಿ ಅ ವೆರಿ ಎಕ್ಸಿಕ್ಯೂಷನ್ ಫ್ರೆಂಡ್ಲಿ ಅಂದ್ಕೊಂಡು, ಬಟ್ ಆಫ್ಟರ್ ಫಸ್ಟ್ ಡೇ ಆಫ್ ಶೂಟೇ ಇದು ಹಂಗಾಗಲ್ಲ. ದಿಸ್ ಇಸ್ ಈ ಕತೆಗೆ ಹೆಂಗೆ ಅಂದರೆ ದೆರ್ ಇಸ್ ನೋ ಲಿಮಿಟ್. ಸೊ ಆ್ಯಸ್ ಯು ಕೀಪ್ ಪುಷಿಂಗ್ ಯು ಸೆಟ್ ಯುವರ್ ಬೌಂಡ್ರೀಸ್. ಬಟ್ ಈ ಸ್ಟೇಜ್ಗೆ ಇಲ್ಲಿವರೆಗೂ ಬರೋದಕ್ಕೆ ಮೇನ್ಲಿ ಇಟ್ ಈಸ್ ದಿ ಸಪೋರ್ಟ್ ಆಫ್ ದ ಪ್ರೊಡಕ್ಷನ್. ಮ್ಯಾಮ್ ಥ್ಯಾಂಕ್ ಯು. ಆ್ಯಂಡ್ it is an honor for me to be associated with them and with this family here. So thank you Sharana, thank you Kitaba. So and firstly he said ಮೊದಲನೇ ಸಿನಿಮಾ ಎಲ್ಲೂ ಮೊದಲನೇ ಸಿನಿಮಾ ಆಗಿ ಫೀಲ್ ಮಾಡೋಕ್ಕೆ ಬಿಟ್ಟಿಲ್ಲ. ಅದಕ್ಕೂ ಒಂದು ರೀಸನ್ ಬಿಕಾಸ್ he's come so prepared. So there is no way we feel it is his first film. ಸೊ ಎವ್ರಿ ಡಿಪಾರ್ಟ್ಮೆಂಟ್ಗೂ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕ್ಲಾರಿಟಿ ಇದೆ. ಆರ್ಟ್ ಡಿಪಾರ್ಟ್ಮೆಂಟ್ಗೆ ಬಂದಾಗ ಫಸ್ಟ್ ಆಫ್ ಆಲ್ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಇದರಲ್ಲಿ ಈ ಪಿಕ್ಚರಲ್ಲಿ ಮೇಜರ್ ಸೆಟ್ ವರ್ಕ್ ಇತ್ತು ಆ್ಯಂಡ್ ಎವ್ರಿಥಿಂಗ್ ಇಸ್ ವೆರಿ ಕಂಟ್ರೋಲ್ಡ್ ಪ್ರೊಡಕ್ಷನ್ನೇ. ಸೊ ಎಲ್ಲೂ ರ್ಯಾಂಡಮ್ ಆಗಿ ಹೋಗಿ ಶೂಟ್ ಮಾಡೋಕ್ಕೆ ಆಗಲ್ಲ. ಈ ಕತೆ ಡಿಮ್ಯಾಂಡ್ ಮಾಡ್ತಾ ಇರೋದೇ ಆ ಥರ, ಬಿಕಾಸ್ ಕಲರ್ ಪ್ಯಾಲೆಟಿಂದ ಹಿಡಿದು ಪೇಸ್ಟಲ್ಸ್ ಎವ್ರಿಥಿಂಗ್. ಸೊ ಆ ಪೇಸ್ಟಲ್ಸ್ ಕ್ಯಾಪ್ಚರ್ ಮಾಡೋದಕ್ಕೆ ವಿ ನೀಡ್ ಲಾಟ್ ಆಫ್ ಪ್ರೊಡಕ್ಷನ್ ಕಂಟ್ರೋಲ್. ಸೊ 80% ಮೆಜಾರಿಟಿ ಆಫ್ ಇಟ್ ಇಸ್ ಸೆಟ್ ವರ್ಕ್. ಸೊ ಆರ್ಟ್ ವರ್ಕ್ ಅಲ್ಲಿಂದ ಹಿಡಿದು ಪ್ರಿಸಿಷನ್. ಸೊ with music, with cinematography, with lensing, we have gone, I think, double preparation ಮಾಡ್ಕೊಂಡೇ ಸೆಟ್ಗೆ ಹೋಗ್ಬೇಕಾಗಿ ಬಂತು. ಸೊ ಸುಮ್ಮನೆ ಟೆಕ್ನಿಕಲಿ ಚೆನ್ನಾಗಿದೆ, ಎಕ್ಸೈಟಿಂಗ್ ಆಗಿದೆ ನೋಡಿ ಅನ್ನೋದಕ್ಕಿಂತ ಐ ಥಿಂಕ್ ಐ ಲೀವ್ ಇಟ್ ಟು ಯು ಆಲ್. ನೋಡಿದ್ಮೇಲೆ ನಿಮ್ಮ ಒಪಿನಿಯನ್ ಕೊಡಿ, ಬಿಕಾಸ್ ವಿ ರಿಯಲಿ ವರ್ಕ್ಡ್ ಡಿಫ್ರೆಂಟ್ಲಿ ಐ ವುಡ್ ಸೇ. ಥ್ಯಾಂಕ್ ಯು. ಆ್ಯಂಡ್ ಚರಣ್ ಸರ್, ಇಟ್ ಈಸ್ ಅನ್ ಆನರ್ ಜಸ್ಟ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್. ವಿ ಆರ್ ಮೋರ್ ಆಫ್ ಯುವರ್ ಫ್ಯಾನ್ ಮ್ಯೂಸಿಕ್ಲಿ. ಸೊ ಇವರು ದಿನ ಬೆಳಗಾದರೆ ಇವ್ರ ಮ್ಯೂಸಿಕ್ ಅಂತೂ ಲೂಪಲ್ಲಿ ಓಡ್ತಾನೆ ಇರುತ್ತೆ. So I am also waiting as a fan to listen to this music. ಹೊಸಬ್ರು ಪಿಕ್ಚರು ಹೊಸ ಟೈಪ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇಷ್ಟು ಬ್ಯಾಕ್ಗ್ರೌಂಡಲ್ಲಿ ಇಷ್ಟು ಅಂತ ಹೇಳಿದ್ರೆ ಇಲ್ಲ, ಈ ಥರ ಮಾಡಿ ಸರಿ ಮಾಡಿ ಈ ಥರ ಕೊಟ್ಬಿಟ್ಟು ಈ ಪಿಕ್ಚರ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಇನ್ನೇನೆ ಹೇಳ್ಬಿಟ್ಟಿದೆ. ಬೇಸಿಕ್ ಆ್ಯಂಗಲ್ಸ್ ಇರೋದಿಲ್ಲ. ಇಟ್ಸ್ ನೋಡಿರ್ತಿರಲ್ಲ ಸಿನಿಮಾಲಿ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಗಲ್ಸ್ ಎಲ್ಲ ಅಂತ. ಬಟ್ ವಿ ಆರ್ ಸ್ಟಿಕಿಂಗ್ ಟು ವೆರಿ ಬೇಸಿಕ್ಸ್ ಆಫ್ ದ ಸಿನಿಮಾ ವಿಚ್ ಈಸ್ ಟೆಕ್ನಿಕಲಿ ನ್ಯೂ ಫಾರ್ ಎವ್ರಿ ಒನ್. ಬಿಕಾಸ್ ಎಲ್ಲರೂ ಇವಾಗ ಮಾಡ್ತಿರೋ ವಾಟ್ ಎವರ್ ಮೇಕಿಂಗಲ್ಲಿ ಬೇಸಿಕ್ಸ್ ಹ್ಯಾವ್ ಬಿಕಮ್ ವಿಯರ್ಡ್, ಹೊಸದಾಗ್ಬಿಟ್ಟಿದೆ ಅದು. ಸೊ ವಿ ಸ್ಟಿಕಿಂಗ್ ಟು ಮೋರ್ ಬೇಸಿಕ್ಸ್ ಆ್ಯಂಡ್ ವಿ ಆರ್ ಪ್ಲೇಯಿಂಗ್ ವಿತ್ ದ ಆಸ್ಪೆಕ್ಟ್ ರೇಷಿಯೋಸ್ ಜೊತೆ ಆಟ ಆಡ್ತಿದ್ವಿ ಸರ್. ಆಸ್ಪೆಕ್ಟ್ ರೇಷಿಯೋ ಬೇಸಿಕಲಿ ನಾವು ಸಿನಿಮಾದಲ್ಲಿ ಚಿತ್ರಮಂದಿರದಲ್ಲಿ ನೋಡೋದೇನೆಂದರೆ 2.35:1 ಇರುತ್ತೆ. ಅಂದರೆ ಫುಲ್ ಸ್ಕ್ರೀನ್ ಆಸ್ಪೆಕ್ಟ್ ರೇಷಿಯೋ ಅದು. ಅದನ್ನು ನಾವು 4:3 ನೋಡ್ತೀವಿ. ಬೇಸಿಕಲಿ ನಮ್ಮ 80s 90s ಫಿಲಿಮಲ್ಲಿ ನಾವು ನೋಡ್ತಿದ್ರಲ್ಲ, ಸ್ಕ್ರೀನ್ ಎಷ್ಟಿರ್ತಿತ್ತು ಆಫ್ ಆ ಥರ ಅಪ್ರೋಚಲ್ಲಿ ಹೋಗ್ತಿದ್ದೀವಿ. ಆ್ಯಂಡ್ ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿಲ್ಲ, ಸ್ಟೋರಿ ಡಿಮ್ಯಾಂಡ್ ಮಾಡಿದ್ದಕ್ಕೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗೋಕ್ಕೆ ಆ ಥರ ಅಪ್ರೋಚಲ್ಲಿ ವಿ ಹ್ಯಾವ್ ಅಪ್ರೋಚ್ ದ ಫಿಲಿಮ್. ಆ್ಯಂಡ್ ಇಟ್ಸ್ ಎ ನರೇಟಿವ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ನರೇಟಿವ್ ಫಿಲಿಮ್. ಸೊ ಆದಷ್ಟು ನಮ್ಮ ಕ್ಯಾರೆಕ್ಟರ್ ಅವನ ಪರ್ಸ್ಪೆಕ್ಟಿವಲ್ಲಿ ಏನಿರುತ್ತೋ ಅದನ್ನೇ ಹೇಳೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಮೋರ್ ಓವರ್ ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಇನ್ ದ ಫಿಲಿಮ್ ಸರ್. ಕಲರಿಂದ ಹಿಡಿದು ಪ್ಯಾಲೆಟಿಂದ ಹಿಡಿದು ಇವನ್ ದ ಕಾಸ್ಟ್ಯೂಮ್. ಆ್ಯಂಡ್ ಮರ್ತೋದೆ, ನಮ್ಮ ಕಾಸ್ಟ್ಯೂಮ್ ಡಿಸೈನ್ ಬೈ ದಿವ್ಯಾ ರೆಡ್ಡಿ ಅಂತ. ಶಿ ಇಸ್ ಎ ವೆರಿ ಗುಡ್ ಡಿಸೈನರ್ ಆ್ಯಂಡ್ ಶಿ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಇನ್ ದ ಫಿಲಿಮ್. ಸೊ ಕಾಸ್ಟ್ಯೂಮ್ಸ್, ಪ್ಯಾಲೆಟ್, ಎವ್ರಿಥಿಂಗ್ ಪ್ರತಿಯೊಂದು ಕೂಡ ವೆರಿ ಪ್ರಿಸೈಸ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ. ನೀವು ನೋಡ್ತಿದ್ರೆ ಸಿನಿಮಾ ನಿಮಗೆ ಫ್ಯೂ ಪಾಯಿಂಟ್ಸಲ್ಲಿ ಅನಿಸ್ಬೋದು. ಕ್ಯಾರೆಕ್ಟರ್ ಬಿಟ್ಟು ನೀವೇನಾದರೂ ಹಿಂದೆ ನೋಡಿದ್ರೆ ಇಟ್ಸ್ ಆಲ್ ಸೇಮ್, ವೆರಿ ಸಿಮೆಟ್ರಿ ಇರುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಎವ್ರಿ ಫ್ರೇಮ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಎಷ್ಟು ಬ್ಯೂಟಿಫುಲ್ ಅಂದರೆ ಯು ಕ್ಯಾನ್ ಸೇ ಒಂದು ಪೇಂಟಿಂಗ್ ಥರ ಕಾಣುತ್ತೆ ನಿಮಗೆ. ದಟ್ ಐ ಕ್ಯಾನ್ ಗ್ಯಾರಂಟಿ ಯು. ಅಭಿ ಸರ್ ಕೊಡ್ಬೋದಲ್ಲ? ದಟ್ ಐ ಕ್ಯಾನ್ ಗ್ಯಾರಂಟಿ ಯು. ಸೊ ಇಟ್ ವಿಲ್ ಬಿ ವೆರಿ ಕಣ್ಣಿಗೆ ವೆರಿ ಪ್ಲೀಸಿಂಗ್ ಸಿನಿಮಾ ಇರುತ್ತೆ ಸರ್. ನೋಡ್ತಿದ್ದಾಗ ಆರ್ಚ್ ಲೈಟಿಂಗ್ ಆಗಲಿ, ಡಾರ್ಕ್, ಮಾಸ್, ಇಟ್ಸ್ ಅ ವೆರಿ ಕ್ಲೀನ್ ಸಿಂಪಲ್ ಫಿಲಿಮ್ ಇದೆ ನಮ್ಮದು. ಇದು ಯಾವ ಜಾನರ್ ಮೂವಿ ಮತ್ತು ಹೀರೋಯಿನ್ ಇರೋದಿಲ್ವಾ? ನಿಮ್ಮ ಪಾತ್ರ ಹೇಗಿರುತ್ತೆ ಈ ಫಿಲಿಮಲ್ಲಿ? ಆ್ಯಕ್ಚುಲಿ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾ ಇರೋದ್ರಿಂದ ಕ್ಯಾರೆಕ್ಟರ್ ಡ್ರಿವನ್ ಇರುತ್ತೆ. ಒಂದು ಪಾತ್ರ ಹೋಗ್ತಿರೋದ್ರಿಂದ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ನ ಮೀಟ್ ಆಗ್ತಾ ಹೋಗ್ತಿರ್ತಾರೆ. ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಇದ್ದಾರೆ, ವೆರಿ ಸೂನ್ ರಿವೀಲ್ ಮಾಡ್ತೀವಿ. ಆ್ಯಂಡ್ ಸಾರಿ ಸರ್, ಇನ್ನೊಂದೇನು ಜಾನರ್ ಬಂದು ಅದು ತುಂಬ ದಿವಸ ಫಿಗರ್ ಔಟ್ ಮಾಡಿದ್ರಿ ಸರ್ ಯಾವ ಥರ ಜಾನರ್ ಇಡ್ಬೋದಂತ. ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಜಾನರ್ಸ್ ಇದೆ. ಆ್ಯಂಡ್ ಟು ಬ್ರೇಕ್ ಇಟ್ ಡೌನ್ ಇಟ್ಸ್ ಎನ್ ಎಂಟರ್ಟೈನಿಂಗ್ ಜಾನರ್, ಎಂಟರ್ಟೈನಿಂಗ್ ಡ್ರಾಮಾ ಇದೆ. ಹಂಗಂತ ಫುಲ್ ಕಾಮಿಡಿ ಮಾಡ್ಕೊಂಡು ಹಂಗೇನಿಲ್ಲ ಸಿನಿಮಾಲಿ. ಇವಂದು ಒಂದು ವೆರಿ ಬೇಸಿಕ್ ಎಮೋಷನ್ ಇರುತ್ತೆ. ಆ ಬೇಸಿಕ್ ಎಮೋಷನ್ ಅರೌಂಡೇ ಎಷ್ಟು ಫನ್ ಆಗ್ಬೋದು, ಪ್ರಾಕ್ಟಿಕಲಿ ನಮ್ಗೆ ಎಷ್ಟು ಹತ್ರ ಆಗ್ಬೋದು, ಜನಕ್ಕೆ ಎಷ್ಟು ಹತ್ರ ಆಗ್ಬೋದು ಅನ್ನೋದ್ರ ಮೇಲೇ ಸಿನಿಮಾ ಇರುತ್ತೆ. ಸೊ ಬೇಸಿಕಲಿ ಇಟ್ಸ್ ಎಸ್ಥೆಟಿಕ್ ಡ್ರಾಮಾ ಅಂತ ಹೇಳ್ಬೋದು ಸರ್, ಬಿಕಾಸ್ ಫ್ರೇಮ್ಸ್ ಅಷ್ಟು ಚೆನ್ನಾಗಿದೆ. ಈಗ ಡೆಬ್ಯೂ ಮೂವಿನಲ್ಲೇ ಡೈರೆಕ್ಷನ್ ಕಮ್ ಹೀರೋ
ತುಂಬ ಜನಕ್ಕೆ ಅವಕಾಶ ಸಿಗೋದಿಲ್ಲ, ಸಿಕ್ಕಿದ್ರೂ ಸಹ ತುಂಬ ಅಪರೂಪ. ಸೊ ನೀವು ಹೇಗೆ ಪ್ರಿಪೇರ್ ಆಗಿದ್ರಿ? ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಎರಡು ಜವಾಬ್ದಾರಿ ನಿಭಾಯಿಸೋದಕ್ಕೆ? ಸರ್, ಫಸ್ಟು 2 ಜಾಬ್ ಅಂತ ನಂಗೆ ಅನಿಸ್ಲಿಲ್ಲ ಸರ್. ಇಂಡಸ್ಟ್ರಿಯಲ್ಲೇ ಆ್ಯಸ್ ಎನ್ ಫ್ರೆಶರ್ ಯಾರಾದರೂ ಬರೋರಿಗೆ ಒಂದು ಕೆಲಸ ಮಾಡಿದ್ರೆ ಅಂತೂ ಯಾವ ಕೆಲಸ ಸಿಗೋದಿಲ್ಲ ಸರ್. ಯು ಹ್ಯಾವ್ ಟು ಡೂ ಮಲ್ಟಿ ಟಾಸ್ಕಿಂಗ್ ಮಾಡಿಲ್ಲ ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಆ್ಯಂಡ್ ಇದನ್ನೇ ಮಾಡಬೇಕು ಅಂತ ಬಂದಿದ್ದೀವಿ ಸರ್. ಅದರಲ್ಲಿ ಕಷ್ಟ ಏನಿಲ್ಲ. ವೆರಿ ಹ್ಯಾಪಿಲಿ ಡೂಯಿಂಗ್. ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಂಗೆ ಅಜ್ಜಿನೂ ಕೂಡ ಅಮ್ಮನೂ ಕೂಡ ನಾನು ಅಮ್ಮಯಿಂದ ಜಾಸ್ತಿ ಕಲ್ತ್ಕೊಂಡಿದ್ದೀನಿ, ಅವ್ರ ಎಕ್ಸ್ಪೀರಿಯನ್ಸ್ ಅಮ್ಮ ಅಪ್ಪಯಿಂದ. ಸೊ ಅಷ್ಟೇ. ನಾವೆಲ್ಲ ನಿಮ್ಮನ್ನು ನಟಿಯಾಗಿ ನೋಡಿದ್ವಿ, ಬಾಲನಟಿಯಾಗಿ. ಅದಾದ ಮೇಲೆ ತುಂಬ ಲಾಂಗ್ ಗ್ಯಾಪ್ ಆಯಿತು. ಆದರೂ ಗ್ಯಾಪ್ ಆಗಿರಲ್ಲ, ಯಾಕಂದರೆ ನಿಮ್ಮ ಚಿಕ್ಕಪ್ಪ ಅವ್ರದ್ದಿರ್ಬೋದು, ಅಪ್ಪ ಅವ್ರದ್ದಿರ್ಬೋದು, ಸಿನಿಮಾಗಳನ್ನ ನೋಡ್ತಾನೆ ಬರ್ತಾ ಇದ್ದೀರಾ ನೀವು. ಈ ಸಿನಿಮಾ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತಕ್ಕಂಥದ್ದು? ಯಾಕಂದರೆ OTTಗೆ ಎಲ್ಲ ಮಾಡ್ತಿದ್ರಿ, ವೆಬ್ ಸೀರೀಸ್ ಎಲ್ಲನೂ. ಸೊ ಮೇನ್ ಸ್ಟ್ರೀಮ್ ಬರೋದಕ್ಕೆ, ನಿರ್ಮಾಪಕಿಯಾಗಿ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಮೇನ್ ರೀಸನ್ ಏನು ಅಂತ? ವೆಬ್ ಸೀರೀಸ್ ಬೇಸಿಕ್ಲಿ ನನ್ನ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಅದು 3 ಆದಮೇಲೆ ನನಗೆ ಈ ಸಿನಿಮಾ ಕತೆ ಇಷ್ಟ ಆಯಿತು. ಸೊ ಮೂವಿ ಮಾಡೋಣ ಅಂತ ಟ್ರೈ ಮಾಡಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಅಪ್ಪ ಅವ್ರಿಗೆ ಸಿನಿಮಾ ಮಾಡೋಕೆ ಅನಿಸಿದೆಯಾ ಹೇಗೆ ಅಂತ? ಡೆಫಿನೆಟ್ಲಿ ಇದೆ. ಬೆಸ್ಟ್ ವಿಶಸ್ ಮ್ಯಾಮ್. ಥ್ಯಾಂಕ್ ಯು. ಹೋಮ್ ಪ್ರೊಡಕ್ಷನಿಂದ 2 ಒಟ್ಟಿಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇವತ್ತು ಡಿಸೈಡ್ ಮಾಡ್ತೀವಿ ಅಷ್ಟೇ. ಸಿಂಪಲ್ ಆಗಿತ್ತು. ಸಿಂಪಲ್ ಜೊತೆಲಿ ನೀವು ಯು ಕ್ಯಾನ್ ಒಂದು ಸಿನಿಮಾ ನೋಡ್ಬೇಕಾದ್ರೆ ಯು ಕ್ಯಾನ್ ರಿಲೇಟ್ ಯುವರ್ ಸೆಲ್ಫ್. ಅದು ಏನು ಒಂದು ಭರವಸೆ ಅಂತ ಹೇಳ್ತೀವಿ, ಏನು ಟ್ರಸ್ಟ್ ಅಂತೀವಿ, ಅದನ್ನ ಭಾಳ ಚೆನ್ನಾಗಿ ಹೇಳ್ತಾರೆ ಈ ಸಿನಿಮಾದಲ್ಲಿ. ಅವ್ರಿಗೆ ಎಂಟರ್ ಟೀಮ್ ಟೆಕ್ನಿಕಲಾಗಿ ಏನು ವರ್ಕ್ ಮಾಡಬೇಕು, ಯಾವ ರೀತಿ ವರ್ಕ್ ಮಾಡಬೇಕನ್ನತ್ತೆ ಅದು ನಿಧಿ ಹೇಳಿದಾಗ ನಮ್ಗೆ ಭಾಳ ಖುಷಿ ಆಯಿತು. ಅಂದರೆ ನಾನು ಯೂಶ್ವಲಾಗಿ ಬೇಸಿಕಾಗಿ ನಾವು ಕೇಳಬೇಕಾದ್ರೆ ಭಾಳ ಕ್ರೂಡಾಗಿ ಕೇಳ್ತೀನಿ ಅದನ್ನು, ಏನು ಬೇಕೋ ಹಂಗೆ ಅದು ಕೇಳ್ತೀನಿ. ಬಟ್ ನಿಧಿ ನನಗೆ ಆಶ್ಚರ್ಯ ಆಗುತ್ತೆ ಯಾವಾಗ ಈ ಲೆವೆಲ್ ಟೆಕ್ನಿಕಲ್ ಆಗಿದೆ. ಯಾಕಂದ್ರೆ ನನಗೆ ಹೇಳ್ಬೇಕಾದ್ರೆ ಈ ಪಿಕ್ಚರ್ ನೋಡು ಪಾಪ, ಆ ಪಿಕ್ಚರ್ ನೋಡು ಪಾಪ ಅಂತ ಹೇಳ್ತಾರೆ, ಈ ವೆಬ್ ಸೀರೀಸ್ ನೋಡು, ಆ ವೆಬ್ ಸೀರೀಸ್ ನೋಡು ಅಂತ ಹೇಳ್ತಾರೆ. ಅವಾಗ ಅನ್ಕೊಂಡೆ ಒಂದು ಕ್ವಾಲಿಟಿ ಇದೆ, ಒಂದು ಪ್ರೊಡ್ಯೂಸ್ ಮಾಡುವಂಥ ಕ್ವಾಲಿಟಿ ಇದೆ. ಸುಮ್ಮನೆ ಅದಕ್ಕೋಸ್ಕರ ಪ್ರೊಡ್ಯೂಸ್ ಮಾಡೋದೆಲ್ಲ ಟೇಸ್ಟ್ ಇಲ್ಲ, ಆ ಥರ ಟೇಸ್ಟ್ ಇಲ್ಲ ಅಂತ ನಂಗೆ ಅನಿಸ್ತು ನನ್ನ ಮಗಳಿಗೆ. ಐ ಥಿಂಕ್ ಶಿ ಹಸ್ ಗಾಟ್ ಅ ಜೆನ್ಯೂನ್ ಟೇಸ್ಟ್ ದಟ್ ಶಿ ಶುಡ್ ಗಿವ್ ವೆರಿ ಗುಡ್ ಫಿಲ್ಮ್ ಫ್ರಮ್ ದ ಪ್ರೊಡಕ್ಷನ್ ಸೈಡ್ ಇಂದ. ಯಾಕಂದ್ರೆ ಶ್ರೀ ಮುತ್ತು ಅಂದರೆ ಅಪ್ಪಾಜಿ ಹೆಸರೇ ಇಟ್ಟಿರೋದು, ಮುತ್ತುರಾಜ್ ಅಂದರೆ ಶ್ರೀ ಮುತ್ತು. ಸೊ ಆ ಸಿನಿಮಾದಲ್ಲಿ ಬರೋ ಪಿಕ್ಚರು ಹೊಸಬರಾಗಲಿ ಇಲ್ಲ ನಾನೇ ಮಾಡಲಿ ಒಂದು ಅರ್ಥಪೂರ್ಣವಾಗಿ ಇರಬೇಕು ಅನ್ನೋದೇ ಐ ಥಿಂಕ್ ಆದೇಶ್. ಇನ್ ದಟ್ ವೇ ಶಿ ಹಸ್ ವೆರಿ ಗುಡ್ ಸಬ್ಜೆಕ್ಟ್, ವೆರಿ ಗುಡ್ ಟೀಮ್. ಆ್ಯಂಡ್ ಅದಕ್ಕೆ ಚರಣ್ ಸೇರಿದ್ದು ನನಗೆ ಭಾಳ ಖುಷಿ ಆಗ್ತದೆ. ಇನ್ನೊಂದು ಐ ಥಿಂಕ್ ನನಗೆ ನನ್ನ ಕರಿಯರ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ಬೋದು ಐ ಥಿಂಕ್. ಈಗ ನೆಕ್ಸ್ಟ್ ಇನ್ನೊಂದು 2-3 ಫಿಲ್ಮ್ ಮಾಡ್ತಾ ಇದ್ವಿ ಜೊತೆಲಿ. ಐ ಥಿಂಕ್ ಹಿ ಹಸ್ ಗಾಟ್ ದಟ್. ಏನು ಎಷ್ಟು ಬ್ಯೂಟಿಫುಲ್ ಸೆನ್ಸ್ ಇದೆ ಅಂದರೆ ಒಂದು ಯಂಗ್ಸ್ಟರ್ಗೆ ರಾಗದ ಸಮೇತ ಮಾಡೋದು ಭಾಳ ಕಷ್ಟ, ಭಾಳ ರೇರ್ ಆ ರೀತಿ ಒಂದು ರಾಗನ ಯೂಸ್ ಮಾಡಿ ಅದರಲ್ಲಿ ಚರಣ್ ಸಂತಿದ್ದಾರೆ. ಆ್ಯಂಡ್ DOP ಅಭಿಲಾಷ್ ಐ ಥಿಂಕ್ ಈಸ್ ಅ ಫ್ಯಾಂಟಾಸ್ಟಿಕ್ ಫೋಟೋಗ್ರಾಫರ್. ನನಗೆ ಭಾಳ ಖುಷಿ ಆಯಿತು. ನನ್ನ ಸೆಟ್ ವರ್ಕು ಅಷ್ಟೇ ಎಷ್ಟು ಹಚ್ಕೊಂಡು ಮಾಡಿದೆ. ಒಂದು ಸೆಟ್ ಹೋಗಿದ್ದೆ ನಾನು, ನಾನು ಇದರಲ್ಲಿ 1-2 ಶಾರ್ಟ್ ನೋಡ್ಬಿಟ್ಟು ನಾನು ಎಲ್ಲಿ ತೆಗೆದಿರೋದು ಒಂದು ವೆದರ್ ಸೆಟ್ಲ್ ತೆಗೆದಿದ್ದೆ. ಇದು ಅಷ್ಟು ಅದ್ಭುತ, ಅಷ್ಟು ಭರವಸೆ ಕೊಡ್ತೀನಿ. ಐ ಥಿಂಕ್ 100% ವಿಜುವಲಿ ಇಟ್ ವಿಲ್ ಬಿ ಅ ಟ್ರೀಟ್ ಟು ವಾಚ್ ದಿಸ್ ಫಿಲ್ಮ್. ಆ್ಯಂಡ್ ನನಗಂತೂ 100% ಫೈರ್ಫ್ಲೈ ವಿಲ್ ಗೆಟ್ ಫೈರ್ ಅಂದ್ರೆ ಬೆಳಕು. ಯು ವಿಲ್ ಗೆಟ್ ಅ ವೆರಿ ಬಿಗ್ ಬ್ಯೂಟಿಫುಲ್ ಫೈರ್ ಟು ಎವ್ರಿಬಡಿ, ಫಾರ್ ದ ವ್ಯೂವರ್ಸ್ ಆ್ಯಂಡ್ ಫಾರ್ ದ, ಯಾಕಂದರೆ ಎಕ್ಸ್ಪೆಕ್ಟೇಷನ್ ದೀಪಾವಳಿ ಬರೋದ್ರಿಂದ ದೀಪಾವಳಿ ಹಬ್ಬನ ಫೈರ್ಫ್ಲೈ ಜೊತೆಲಿ ಎಂಜಾಯ್ ಮಾಡೋದಕ್ಕೆ ಹೇಳ್ತೀನಿ. ಐ ವಿಶ್ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.